ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕಾಗುತ್ತೆ. ಒಂದು, ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಭಿನ್ನಮತ ಇದೆಯಲ್ಲ, ಈ ಭಿನ್ನರಾಗ ಇದೆಯಲ್ಲ, ಇದು ಹಾದಿ ಬೀದಿ ರಂಪು ಆಗಿತ್ತು. ಈಗ ಅದು ಎಲ್ಲಿಗೆ ಬಂದು ನಿಂತಿದೆ? ವರಿಷ್ಠರು ಬಂದಾಯ್ತು, ಕೇಂದ್ರದ ವರಿಷ್ಠರು ಸೂಚನೆಯನ್ನ ಕೊಟ್ಟರು, ಒಗ್ಗಟ್ಟಿನಿಂದ ಇರಿ ಅಂತೆಲ್ಲ ಸೂಚನೆ ಕೊಟ್ಟರು, ಚಳಿಗಾಲದ ಅಧಿವೇಶನದಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಅನ್ನುವಂತಹ ಸಂದೇಶ ಕೊಟ್ಟರು. ಅದಾಗ್ಯೂ ಕೂಡ ಯಾಕೋ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರು ಈ ಭಿನ್ನಮತಕ್ಕೆ ಏನು ಮದ್ದನ್ನ ಅರಿತಾರೆ ಅನ್ನುವಂಥದ್ದನ್ನ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಇದರ ಜೊತೆಗೆ ಇವತ್ತು ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ನೀಡಿದಂತಹ ಒಂದು ವಿವಾದಿತ ಹೇಳಿಕೆ, ಇದು ಇವತ್ತು ಉಭಯ ಸಂಸದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೇವರು ವರ್ಸಸ್ ಅಂಬೇಡ್ಕರ್, ಇದೆರಡೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಈ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಭಿನ್ನರಾಗಕ್ಕೆ ಮೋದಿ ಮದ್ದು. ಮೋದಿ ಅಂಗಳದಲ್ಲಿ ರಾಜ್ಯ ಬಿಜೆಪಿಗರ ಭಿನ್ನ ರಾಗದ ಚೆಂಡು. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ಬಿವೈ ವಿಜಯೇಂದ್ರ. ನರೇಂದ್ರ ಮೋದಿ ಭೇಟಿಯಾಗಿ ವಿಜಯೇಂದ್ರ ಅವರು ಏನನ್ನ ಚರ್ಚೆ ಮಾಡಿದ್ರು? ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿ 1 ವರ್ಷ ಆಗಿದೆ. ಹೈಕಮಾಂಡ್ ಆದೇಶಕ್ಕೂ ಕೂಡ ಬಗ್ಗದೆ ಯತ್ನಾಳ್ ಅದೇ ರಾಗ ಅದೇ ಹಾಡು ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಕಚ್ಚಾಟಕ್ಕೆ ಮದ್ದನ್ನ ಅರಿತಾರ ಪ್ರಧಾನಿ ಮೋದಿ? ಭಿನ್ನ ರಾಗಕ್ಕೆ ಮೋದಿ ಮದ್ದೇನು? ದಿಢೀರ್ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದೇಕೆ? ಸೆಷನ್ ನಡೀತಾ ಇತ್ತು, ಚಳಿಗಾಲದ ಅಧಿವೇಶನ ನಡೀತಾ ಇತ್ತು, ಅದರ ನಡುವೆ ಕೂಡ ದಿಢೀರ್ ಅಂತಲಾಗಿ ಅವರು ದೆಹಲಿಗೆ ತೆರಳಿದರ ಹಿಂದಿನ ಉದ್ದೇಶ ಏನಿರಬಹುದು? ಬಹಳ ಕುತೂಹಲವನ್ನ ಮೂಡಿಸಿದೆ ಪ್ರಧಾನಿ ಹಾಗೂ ಬಿವೈ ವಿಜಯೇಂದ್ರ ಅವರ ಭೇಟಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇದು ಪ್ರಧಾನಿಯವರ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ತೆಗೆದಂತ ಪಿಕ್. ಇದು ಬೆಂಬಲಿಗರಿದ್ದಾರೆ, ಎರಡೂ ಕಡೆಯವರೆಗೂ ಬೆಂಬಲಿಗರಿದ್ದಾರೆ. ಇದು ಅವರ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನು ಕೂಡ ಈ ನಾಯಕರು ಯೋಚನೆ ಮಾಡಿದೆ. ಇದೇ ರೀತಿಯಾಗಿ ಕಚ್ಚಾಟ ಮುಂದುವರಿತಾ ಇದ್ರೆ ಅಥವಾ ಭಿನ್ನರಾಗ ಮುಂದುವರಿತಾ ಇದ್ರೆ ಮೋದಿ ಅವರೇ ಇದಕ್ಕೆ ಮದ್ದರಿತಾರಾ ಅಂತ. ಅಧಿವೇಶನಕ್ಕೆ ಮೊದಲೇ ಹೈಕಮಾಂಡ್ ಅಂಗಳದಲ್ಲಿ ಸಂಧಾನವನ್ನ ಮಾಡಲಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟಿಗಿರಿ ಅನ್ನುವಂತ ಸಂದೇಶವನ್ನ ಅಲ್ಲಿನ ವರಿಷ್ಠರು ನೀಡಿದ್ರು. ಹೈಕಮಾಂಡ್ ಆದೇಶ ಕೊಟ್ಟರೂ ಕೂಡ ಬಿಜೆಪಿಯಲ್ಲಿ ಭಿನ್ನ ರಾಗದ ಹೊಗೆ ಆಡ್ತಾ ಇದೆ. ಒಂದ್ ಕಡೆ ವಿಜಯೇಂದ್ರ ದೆಹಲಿಗೆ ತೆರಳಿದ್ರೆ ಇತ್ತ ಯತ್ನಾಳ್ ಗುಡುಕ್ತಾ ಇದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಬೆಳಗಾವಿಯಲ್ಲಿ ಅಪ್ಪ ಮಕ್ಕಳ ವಿರುದ್ಧ ಕಿಡಿಕಾರಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಬೆಂಬಲಿಗರ ಮೂಲಕ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಕೆಲ ಮಾಜಿ ಶಾಸಕರೇ ಈ ಬಗ್ಗೆ ನಮ್ಮ ಹತ್ರ ಬಂದು ಮಾತನಾಡಿದ್ದಾರೆ ಅಂತ ಯತ್ನಾಳ್ ಅವರು ಹೇಳಿದ್ರು. ಯತ್ನಾಳ್ ಹೇಳಿಕೆಯ ಬೆನ್ನಲ್ಲೇ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ಬಿವೈ ವಿಜಯೇಂದ್ರ. ಹಾಗಾದ್ರೆ ಯತ್ನಾಳ್ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಯತ್ನಾಳ್ ಹೊರಗಾಕಂತ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕತ್ತಾರ ದಾವಣಗೆರೆ ಸಭೆಯನ್ನ. ಅವ್ರ ಗನ್ಮ್ಯಾನ್ಗಳ ಕಡೆಯಿಂದ ಫೋನ್ ಮಾತಾಡಿ, ಇಲ್ಲ ನೀವು ಈ ನಿರ್ಣಯ ಮಾಡಿ, ಇದನ್ನ ಮಾಡಿ, ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ. ಈ ರೀತಿ ಒಬ್ಬ ವಯೋವೃದ್ಧ, ನನಗೆ ಸಂಶಯ ಬಂದಿತ್ತು ಯತ್ನಾಳ್ ನಮ್ಮವ್ರೆ, ನಾವು ಕೂತು ಬಗೆಹರಿಸ್ಕೋತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದ್ರ ಹಿಂದೆ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದ್ದು ಇದ್ದೇ ಇರ್ತದಂತೆ. ಹಿಂದೂ ವಿಜೇಂದ್ರ ಹಿಂಗೆ ಕೊಟ್ಟಿದ್ದ. ಯತ್ನಾಳ್ ಅವರು ವಿರೋಧ ಪಕ್ಷ ನಾಯಕ ಆಗ್ಲಿಕ್ಕೆ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ನಮ್ದೇನೂ ತಕರಾರಿಲ್ಲ. 2 ದಿವಸನಾಗೆ ರಾಜ್ಯಾಧ್ಯಕ್ಷ ಘೋಷಣೆ ಆಯ್ತು. ಅಂದ್ರೆ ಮ್ಯಾನೇಜ್ ಮಾಡಿರ್ತಾರ. ಯಡಿಯೂರಪ್ಪನವರು ಈ ಹೇಳಿಕೆ ಕೊಡೋದ್ರ ಹಿಂದೆ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ. ಅಂದ್ರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರ. ಅವಾಗ ನಾವು ಹಾಕಿಲ್ಲ, ಕೇಂದ್ರ ಹೈಕಮಾಂಡ್ ಅವ್ರು ಹಾಕಿದ್ದಾರೆ. ನಾನು ನನ್ನ ಮಗ ಬಹಳ ಪ್ರಾಮಾಣಿಕದೀವಿ, ಯತ್ನಾಳ್ ನಮ್ಮವ್ರ ಹೇಳಿಕೆ ಕೊಟ್ಟಿವಿ ಅಂತ ಹೇಳಿ ದಾವಣಗೆರೆ ಒಳಗೆ ಒಂದು ಸಭೆ ಮಾಡಿ ಯತ್ನಾಳ್ ಹೊರಗೆ ಹಾಕ್ಸೋಲಿಕ್ಕಂದ್ರೆ ನಮ್ ಬಹಳ ತೊಂದರೆ ಆಗ್ತೈತಿ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ ಪಾಪ ತಂದೆ ಮಗ ಇಬ್ರು ಮಾಜಿ ಮತ್ತ ಇಲ್ಲಿ ಹೇಳ್ತಾರೆ ವಿಜೇಂದ್ರ, ಈ ಸಭೆ ಮಾಡಿದ್ದಕ್ಕೆ ನಂದು ಭಾರಿ ಆಕ್ರೋಶ ಇದೆ, ಭಾರಿ ನಾನು ಎಚ್ಚರಿಕೆ ಕೊಡ್ತೀನಿ. ಎಲ್ಲ ಇದು ನಾಟಕ ಕಂಪನಿ ಗೊತ್ತಾಗೋದು. ಗಾಯದಂತೆ ಆಯ್ತಾ ಬಿಜೆಪಿಯಲ್ಲಿನ ಭಿನ್ನಮತ? ಬಿಜೆಪಿ ರೆಬಲ್ ಶಾಸಕ ಯತ್ನಾಳ್ ಬಾಯಿಗೆ ಬೀಳ್ತಾ ಇಲ್ಲ. ಬೀಗ ಹಾಕೋರು ಯಾರೋ ಗೊತ್ತಿಲ್ಲ, ಕೀ ಯಾರ ಹತ್ರ ಇದೆಯೋ ಗೊತ್ತಿಲ್ಲ.
ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಆಪ್ತರಿಂದ ರಹಣ ಕಹಳೆಯನ್ನ ಮೊಳಗಿಸಲಾಗಿದೆ. ಬಿಎಸ್ವೈ ಜನ್ಮದಿನಕ್ಕೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಕೂಡ ಫಿಕ್ಸ್ ಆಗಿದೆ. ಯತ್ನಾಳನ್ನ ಉಚ್ಚಾಟಿಸೋದಕ್ಕೆ ಸಮಾವೇಶದಲ್ಲಿ ಒತ್ತಾಯ ಮಾಡ್ತಾರಾ? ಈಗ ಆಲ್ರೆಡಿ ಒತ್ತಾಯ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ತೆರೆಮರೆಯಲ್ಲಿ ನಡೀತಾ ಇರುವಂತಹ ಈ ಆಟ ಏನು? ಇಷ್ಟೆಲ್ಲ ನಡೀತಾ ಇದ್ರು ಕೇಂದ್ರದ ವರಿಷ್ಠರು ಯಾಕೆ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋ ಕೆಲಸ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇದೆಲ್ಲೋ ಒಂದ್ ಕಡೆ ಕೇಂದ್ರದ ವರಿಷ್ಠರು ಯತ್ನಾಳ್ ಅವರ ಮೂಲಕ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ಬಿಎಸ್ವೈ ಆಪ್ತರಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಯತ್ನಾಳ್ಗೆ ಕಠಿಣ ಎಚ್ಚರಿಕೆಯನ್ನ ಸಂದೇಶವನ್ನ ರವಾನಿಸಿದ್ದಾರೆ. ಬಿಎಸ್ವೈ ಜನ್ಮದಿನ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಕೂಡ ಬರ್ತಾರಾ? ರಾಜ್ಯ ಬಿಜೆಪಿಯಲ್ಲಿನ ಭಿನ್ನರಾಗಕ್ಕೆ ಮೋದಿ ಮದ್ದನ್ನ ಅರಿತಾರಾ? ಹಲವು ಪ್ರಶ್ನೆಗಳಿದ್ದಾವೆ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಇಲ್ಲಿ ನಡೀತಾ ಇರುವಂತಹ ಈ ಭಿನ್ನರಾಗ ಇದಕ್ಕೆ ಅಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತಾ ಅಂತ. ಯತ್ನಾಳ್ ಅವರ ಆರಂಭದಲ್ಲೇ ಯತ್ನಾಳ್ ಅವರನ್ನ ಕಟ್ಟಾಕುವಂತ ಕೆಲಸವನ್ನ ಕೇಂದ್ರದ ವರಿಷ್ಠರು ಮಾಡಬೇಕಾಗಿತ್ತು. ಮಾತಾಡ್ಲಿ, ಎಲ್ಲಿವರೆಗೂ ಮಾತಾಡ್ತಾರೋ ಮಾತಾಡ್ಲಿ, ಏನೇನಾಗುತ್ತೋ ಆಗ್ಲಿ ಅಂತ ನೋಡ್ಕೊಂಡು ಕೂತ್ಕೊಳ್ಳುವಂತಹ ಕೆಲಸವನ್ನ ವರಿಷ್ಠರು ಮಾಡಿದ್ದು. ಅದು ಇಲ್ಲಿವರೆಗೂ ಬಂತು ಅಂತ ಅನ್ಸುತ್ತೆ. ಎಸ್, ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಇದ್ದಾರೆ. ಚಂದ್ರಶೇಖರ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಬಿಜೆಪಿ ವಕ್ತಾರ ಹತ್ರನೇ ಇದಕ್ಕೆ ಒಂದು ಸ್ಪಷ್ಟತೆ ಅಥವಾ ಒಂದು ಪ್ರಾಥಮಿಕ ಅಥವಾ ಪ್ರಥಮ ರಿಯಾಕ್ಷನ್ ಅನ್ನ ತೆಗೆದುಕೊಳ್ತೀನಿ. ಚಂದ್ರಶೇಖರ್ ಜಿ, ಏನ್ ಹೇಳ್ತೀರಿ? ಜಗತ್ತಲ್ಲಿ ಯಾವುದೇ ಡೆಮಾಕ್ರಸಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ತಲ್ಲಿ ಇಂಥ ಪಕ್ಷದೊಳಗಡೆಗೆ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಭಿನ್ನ ಆಚಾರ ಇದಿದೆ ಅಭಿಪ್ರಾಯಗಳಿಲ್ಲ ಅಂತ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಹೆಸರು ಹೇಳಿ. ಯಾವತ್ತೂ ಅಷ್ಟೇ ನಾವು ಯಾವುದು ನೋಡ್ತೀವಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ವ್ಯಕ್ತಿಗಳಿಗಿಂತ ಪಕ್ಷಗಳು ಮುಖ್ಯ ಆಗುತ್ತೆ. ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಿದ್ದೇವೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೇವೆ, ಆಡಳಿತದಲ್ಲಿರ್ತ ಪಕ್ಷ ಎಫೆಕ್ಟಿವ್ ಆಗಿ ಆಡಳಿತ ಮಾಡ್ತಾ ಇದೆಯಾ, ವಿರೋಧ ಪಕ್ಷ ಎಫೆಕ್ಟಿವ್ ಆಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಿದೆ, ಇದಷ್ಟೇ ಮುಖ್ಯ ಆಗುತ್ತೆ. ನೀವು ಇಂಡಿವಿಜುವಲ್ ವಿಚಾರಗಳ ಕೆಲಸ ಕೊಡಿದ್ರೆ ಕಾಂಗ್ರೆಸ್ ಉಳಿಯಂಗೆ ಇಲ್ಲ. ಇದ್ರೊಳಗಡೆಗೆ ಹರಿಪ್ರಸಾದ್ ಮಾತಾಡೋದೇನು ಹೇಳ್ತೀರಿ, ಶಾಮ್ನೂರ್ ಮಾತಾಡೋದೇನು ಹೇಳ್ತೀರಿ, ಬಸವರಾಜ ರಾಜರೆಡ್ಡಿ ಮಾತಾಡೋದೇನು ಹೇಳ್ತೀರಿ, ಗವ್ಯಪ್ಪ ಮಾತಾಡೋದೇನು ಹೇಳ್ತೀರಿ, ರಾಜು ಕಾಗೆ ಮಾತಾಡೋದೇನು ಹೇಳ್ತೀರಿ, ಬಸವರಾಜ ಶಿವಗಂಗಾ ಮಾತಾಡೋದೇನು ಹೇಳ್ತೀರಿ. ಅಲ್ಲ ರೀ, ಯಾರು ಪೊಲಿಟಿಕಲ್ ಸೆಕ್ರೆಟರಿ ಇದಾರಲ್ಲ ಬಸವರಾಜ ರಾಜರೆಡ್ಡಿ ಅವರು, ಅವರೇ ಹೇಳ್ತಾರೆ ನಾನು ಸಿಎಂ ಆಗ್ಬೇಕು ಅಂತೇಳಿ. ಸಿಎಂನ ಪೊಲಿಟಿಕಲ್ ಸೆಕ್ರೆಟರಿನೇ ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ಇನ್ನು ಚೀಫ್ ಮಿನಿಸ್ಟರ್ ಸೀಟಲ್ಲೇ ಕೂತಾರೆ, ಖಾಲಿನೇ ಇಲ್ಲ ಅಂತ ಅವ್ರು ಬರ್ತಾರೆ. ಈಗ ಆಲ್ರೆಡಿ ಟವಲ್ ಹಾಕಕ್ಕೆ 100 ಜನ ಓಡ್ತಾ ಇದ್ದಾರೆ. ಅಂದ್ರೆ ಅಲ್ಲ, ಸಿಎಂ ಯಾವಾಗ್ಲೂ ಅಷ್ಟೇನೆ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ನೋಡ್ಬೇಕಾಗ್ತದೆ. ಕೆಳಗಡೆ ಕೆರ್ಕೊಂಡು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡಿರೋದು ನೀವೇ. ಹೈಕಮಾಂಡ್ ಪಕ್ಷ ಶಿಸ್ತಿನ ಪಕ್ಷ. ಶಿಸ್ತಿನ ಪಕ್ಷದಲ್ಲಿ ಯಾಕೆ ಬೀದಿಲಿ ಮಾತಾಡಬೇಕು? ಶಿಸ್ತಿನ ಪಕ್ಷ ಆಗಿದ್ದಕ್ಕೆ ನನಗೆ ಸತತ ಮೂರನೇ ಬಾರಿ ದೇಶವನ್ನ ಆಳ್ತಾ ಇರೋದು, 19 ರಾಜ್ಯಗಳಲ್ಲಿ ರಾಜ್ಯವನ್ನ ಆಳ್ತಾ ಇರೋದು. ಇಡೀ ಮೂರನೇ ಬಾರಿ ದೇಶ ಆಳ್ತಿದ್ದೀರಾ ಅಂತಂದ್ರೆ ಸ್ವತಂತ್ರವಾಗಿ ಆಳ್ಬೇಕಾಗಿತ್ತು. ಈ ಇಡೀ ದೇಶಕ್ಕೆ ಕೇಸರಿಮಯ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೂ ಕೂಡ 19 ಸೀಟ್ ಗೆದ್ವಿ ನಾವು. 19 ಸೀಟಲ್ಲಿ ಎಷ್ಟು ಬತ್ತಾ 142 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲೀಡ್ ಬಂತು. ಸೇಮ್ ಟೈಮ್ ಅದನ್ನು ಕಳ್ಕೊಂಡಿದ್ದೀರಾ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋದನ್ನು ನೆನಪಿಸ್ಕೊಳ್ಳಬೇಕು. 3 ದೊಡ್ಡದ 19 ದೊಡ್ಡದ, 3 ದೊಡ್ಡದ 19 ದೊಡ್ಡದ, 136 ಉಪಚುನಾವಣೆ ವಿಚಾರ ನೀವು ಮಾತಾಡಿದ್ರೆ ಉಪಚುನಾವಣೆ ವಿಚಾರ ಮಾತಾಡ್ತಾ ಇಲ್ಲ. ಲೋಕಸಭೆ ವಿಚಾರಣೆ ಮಾತಾಡ್ಬೇಕಾದ್ರೆ 136 ಸೀಟ್ ಗೆದ್ದಿರೋ ಪಕ್ಷ ಬರೀ 6 ತಿಂಗಳೊಳಗಡೆಗೆ ನಾವು ಕೇವಲ ಗೆದ್ದಿದ್ದು 65 ಅದನ್ನೇ ಹೇಳಿದ್ದು. 132 ಸೀಟ್ 138 ಸೀಟ್ ಗೆದ್ದಿರೋರು ಇಲ್ಲಿ ಬಂದು ನಿಂತ್ಕೊಂಡು 5-6 ಸೀಟ್ಗೆ ಒದ್ದಾಡಕ್ಕಾಗ್ತಿದೆ ಅಂತ ಹೇಳಿದ್ರೆ ಯಾರ್ದು ಶಕ್ತಿ ಅದು? ಅದು ಬಿಜೆಪಿಯ ಶಕ್ತಿ. ಆವತ್ತೇನೋ ಜನರಿಗೆ ಕಣ್ಣಿಗೆ 3 ಹೆಚ್ಚಿದ್ರು, ಅವ್ರಿಗೆ ಗ್ಯಾರಂಟಿ ಅಂತ ಹೇಳಿದ್ರು. ಪಾಪ ವಿಧಾನಸಭಾ ಚುನಾವಣೆಯ ಫಾರ್ಮ್ಯಾಟ್ ಗಳೇ ಬೇರೆ, ಲೋಕಸಭಾ ಚುನಾವಣೆನೇ ಬೇರೆ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ ರೀತಿ ಆಗಿದ್ರೆ ಮೂರನೇ ಬಾರಿ ಅಧಿಕಾರ ಇದೀವಿ, ದೇಶ ಆಳ್ತಿದೀವಿ ಅಂತಂದ್ರೆ ಅದನ್ನ ಸ್ವತಂತ್ರವಾಗಿ ಆಳಬಹುದಾಗಿತ್ತು. ಆ ರೀತಿ ಇದ್ದಿದ್ರೆ ಅದು ಸ್ವತಂತ್ರವಾಗಿ ಆಳ್ಲಿಕ್ಕೆ ಆಗ್ಲಿಲ್ಲ. ಅಫ್ಕೋರ್ಸ್, ಎಸ್. ಹಾಗಾಗಿ ನೋಡಿ, ಅದು ಪಕ್ಷವು ಒಂದೇ ಇರುತ್ತೆ, ವೋಟರ್ಸ್ ಒಂದೇ ಇರ್ತಾರೆ. ಹಾಗಾಗಿ ಪಕ್ಷದ ಶಕ್ತಿ ಗೊತ್ತಾಗ್ತಕ್ಕಂಥದ್ದು ಚುನಾವಣೆಗಳಲ್ಲೇನೆ. ಮತ್ತೊಂದು ಅವ್ರು ಯತ್ನಾಳ್ ಅವ್ರ ವಿಚಾರ ಇರ್ಬೋದು, ವಿಜಯೇಂದ್ರ ಅವ್ರ ವಿಚಾರ ಇರ್ಬೋದು, 100% ಬಿಜೆಪಿ ಒಳಗಡೆಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ. ಇಂಡಿವಿಜುವಲ್ ಆಗಿ ಹುಡ್ಕೊಂಡ್ರೆ ಎಲ್ಲಾ ಪಕ್ಷಗಳನ್ನು ಇವನ್ ಕೆರ್ಕೊಂಡು ಹೋಗ್ಲೇಬೇಕಾಗುತ್ತೆ. ಇದು ನನಗನ್ಸ್ತಕ್ಕಂಥದ್ದು. ನೋಡಿ, ಮೊನ್ನೆ ವಿಧಾನಸಭಾದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟು. ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಹೆಡೆಮುರಿ ಕಟ್ಟಿಲ್ಸಿದೆ 18 ತಿಂಗಳೊಳಗಡೆಗೆ.
ಯಾವ ರೀತಿ ಪಾದಯಾತ್ರೆಗಳನ್ನ ಮಾಡ್ತು, ಯಾವ ರೀತಿ ಪ್ರೆಸ್ ಮೀಟ್ಗಳನ್ನ ಮಾಡ್ತು, ಯಾವ ರೀತಿ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ let us come to the point, our discussion point ಗೆ ಬರೋಣ. ಅದಕ್ಕೋಸ್ಕರ ಬಿಜೆಪಿ ವಿಷಯನೇ ಮಾತಾಡ್ತಿರೋದು. ಬಿಜೆಪಿ ಇಷ್ಟು ಎಫೆಕ್ಟಿವ್ ಆಗಿ ಹೆಡೆಮುರಿ ಕಟ್ಟಿದ್ದಕ್ಕೆ ಸಿದ್ದರಾಮಯ್ಯವ್ರಿಗೆ ಯಾವತ್ತು ಜೈಲ್ಗೆ ಹೋಗ್ತಾರೆ ಗೊತ್ತಿಲ್ಲ. ವಿಪಕ್ಷದ ಹೆಡೆಮುರಿ ಕಟ್ಟಕ್ಕಾಗಿರೋಂತ ನಿಮ್ಮ ಬಿಜೆಪಿಗೆ ಸ್ವಂತದವರೇ ಹೆಡೆಮುರಿ ಕಟ್ಟಕ್ಕಾಗ್ತಿಲ್ಲ. ಅದ್ರ ಹೇಳ್ತಾ ಇದ್ದೀನಲ್ಲ ನಾನು, ಬಗ್ಗೆ ಜಗತ್ತಲ್ಲಿ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಭಿನ್ನ ಅಭಿಪ್ರಾಯ ಭೇದ ಇರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಹೇಳಿ. ನೀವು ಎಲ್ಲ ಪೊಲಿಟಿಕಲ್ ಪಾರ್ಟಿ ಇವರ ಇಂಡಿ ಅಲಯನ್ಸ್ ಹೇಳಿ, ಇವರ ಇಂಡಿ ಅಲಯನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಉಮರ್ ಅಬ್ದುಲ್ಲಾ ಹೇಳ್ತಾರೆ, ರಾಹುಲ್ ಗಾಂಧಿ ಬೇಡ ಅಂತ ಹೇಳಿ. ತಮಿಳುನಾಡಿನ ಕಾಂಗ್ರೆಸ್ ಇವರು ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಾನು ಇದೀನಿ ಲೀಡ್ ಮಾಡೋದಕ್ಕೆ ಅವ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ. ಶರದ್ ಪವಾರ್ ಹೇಳ್ತಾರೆ ರಾಹುಲ್ ಗಾಂಧಿ ಯೋಗ್ಯತೆ ಇಲ್ಲ ಅಂತ ಹೇಳಿ. ಆಮೇಲೆ ಅಖಿಲೇಶ್ ಯಾದವ್ ಹೇಳ್ತಾರೆ ರಾಹುಲ್ ಗಾಂಧಿ ಯೋಗ್ಯತೆ ಇಲ್ಲ ಅಂತ ಹೇಳಿ. ಆರ್ಜೆಡಿ ಲಲ್ಲೂ ಪ್ರಸಾದ್ ಯಾದವ್ ಹೇಳ್ತಾರೆ ರಾಹುಲ್ ಗಾಂಧಿ ಯೋಗ್ಯತೆ ಇಲ್ಲ ಅಂತ ಹೇಳಿ. ಇಡೀ ಇಂಡಿಯಾ ಅಲಯನ್ಸ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಇವ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಇಂಡಿಯಾ ಅಲಯನ್ಸ್ ಹೇಗೆ ಉಳ್ಕೊಂಡಿದೆ? ಅವ್ರದೊಂದು ರಿಯಾಕ್ಷನ್ ತಗೋತೀನಿ. ಈಗ ಇವತ್ತಿನ ಪ್ರಶ್ನೆ ಬಂದಿರತಕ್ಕಂಥದ್ದು ಹೌದು ಇಂಡಿಯಾ ಅಲಯನ್ಸ್ ಅದೇನೋ ಚರ್ಚೆಗಳಾಗ್ತಾವಲ್ಲ, ಅದು ಆ ಸಮಯ ವಿಷಯ ಬಂದಾಗ ಚರ್ಚೆ ಮಾಡಿದ್ದೀವಿ, ಅದನ್ನ ಉತ್ತರ ಕೊಟ್ಟಿದ್ದೀವಿ. ಇವತ್ತು ಬಂದಿರತಕ್ಕಂಥದ್ದು ಏನಂದರೆ ಯತ್ನಾಳ್ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಭ್ರಷ್ಟ, ದುಷ್ಟ, ಅನಿಷ್ಠ, ಕನಿಷ್ಠ ಈ ಥರ ಹೇಳ್ತಾ ಇದ್ದಾರೆ. ಬಿ ಜೆ ಪಿಯ ಶಾಸಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಿಗೆ ಹೇಳ್ತಾರ ಮಾತಿದ್ದು. ಆಮೇಲೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅವ್ರಿಗೊಂದು ಆಕ್ಷನ್ ತಗೊಳ್ಳೋಕ್ಕೆ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ. ಕೇಂದ್ರದ ಬಿ ಜೆ ಪಿ ನಾಯಕರು ಅವ್ರಿಗೊಂದು ಪತ್ರ ಬರೀತಾರೆ, ನಿಮಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಉತ್ತರ ಕೊಡಿ ಅಂತ. ಆದರೆ ಅವ್ರನ್ನ ನಿಲ್ಲಿಸಲ್ಲ. ಅವ್ರು ಏನು ಹೇಳಿದರು, ಯತ್ನಾಳ್ ಅವರು ಲೋಕಸಭಾ ಚುನಾವಣೆಗೆ ಮುಂಚೆನೇ ಇವ್ರನ್ನ 6 ತಿಂಗಳಿಗೆ ಮಾತ್ರ ಅಧ್ಯಕ್ಷರು ಇವರು, ಆಮೇಲೆ ಕಿತ್ತು ಬಿಸಾಕ್ತೀವಿ ಈ ಪದಗಳನ್ನೇ ಅವ್ರು ಹೇಳಿದ್ದು. ಕಿತ್ತು ಬಿಸಾಕ್ತೀವಿ, ಆದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ನಿರಂತರವಾಗಿ ಯಾರು ಅವ್ರನ್ನ MLC ಆಗ್ದಂಗೆ, ಯಾರು ಅವ್ರನ್ನ ಶಾಸಕರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಕಣ್ಣೀರು ಹಾಕಿಸಿ ಮುಖ್ಯಮಂತ್ರಿ ಕೆಳಗಿಳಿಸಿದ್ರು. ಕಣ್ಣೀರಾಗಿ ಮುಖ್ಯಮಂತ್ರಿ ಕೆಳಗಿಳಿಸಿದ ಮೇಲೆ ಅವ್ರ ಮಗನಿಗೆ ನಾನು ಶಿಕಾರಿಪುರದಿಂದ ಮಾತಾಡಲ್ಲ ಶಿಕಾರಿಪುರದಿಂದ ಇವ್ರ ಅಭ್ಯರ್ಥಿ ಅಂತ ಅವ್ರು ಘೋಷಣೆ ಮಾಡ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ. ಅವಾಗ ಎಲ್ಲರೂ ಮುಗಿಬಿದ್ರು ಅವ್ರ ಮೇಲೆ, ನೀವೆಲ್ಲ ತೀರ್ಮಾನ ಮಾಡಬೇಕಾದ ಇವ್ರು ರಾಜ್ಯಾಧ್ಯಕ್ಷರಲ್ಲ ರಾಷ್ಟ್ರಾಧ್ಯಕ್ಷರಲ್ಲ ತೀರ್ಮಾನ ಮಾಡೋ ಪಕ್ಷ ಅಂತ ಹೇಳಿ ಮುಗಿಬಿದ್ರು. ವಿಜಯೇಂದ್ರ ಅವ್ರನ್ನ ಒಂದು MLC ಮಾಡಿ ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಬೊಮ್ಮಾಯಿ ಸರ್ಕಾರದಲ್ಲಿ. ಯಡಿಯೂರಪ್ಪನವ್ರ ಆಸೆ ನಿಮ್ಮ ಮನೆಯ ಕಿಚನ್ ಅಲ್ಲಿ ಟಿಕೆಟ್ ತೀರ್ಮಾನ ಆಗಲ್ಲ ಅಂತ ಬಿಜೆಪಿ ನಾಯಕರೊಬ್ಬರು ಸಿ ಟಿ ರವಿನವರು ಹೇಳ್ತಾ ಇದ್ರು. ಅವ್ರಿಗೆ ಯಾರು ಚಿತ್ರಹಿಂಸೆ ಕೊಟ್ಟರು ಯಡಿಯೂರಪ್ಪನವ್ರಿಗೆ, ಅದೇ ಬಣ ಇವಾಗ ಇವ್ರಿಗೆ ಚಿತ್ರಹಿಂಸೆ ಕೊಡ್ತಾ ಇದೆ ವಿಜಯೇಂದ್ರ ಅವ್ರಿಗೆ. ಅವ್ರನ್ನ ಕೆಳಗಿಳಿಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಯಡಿಯೂರಪ್ಪ ಕಟ್ಟಿರ್ತಕ್ಕಂತಹ ಲಿಂಗಾಯತ ಬೆಂಬಲಿತ BJP. ಇವರು ಪ್ಲಾನ್ ಮಾಡ್ತಾ ಇರೋದು ನಾಗಪುರ ಬೆಂಬಲಿತ BJPಯನ್ನು ಇಲ್ಲಿ ಅನುಷ್ಠಾನ ಮಾಡಬೇಕಂತ ಪ್ರಯತ್ನ. ಅದು ಅನಂತಕುಮಾರ್ ಹೆಗಡೆ ಅವರಾಗ್ಬೋದು ಅಥವಾ ಪ್ರಹ್ಲಾದ್ ಜೋಶಿ ಅವರಾಗ್ಬೋದು, ಅವರ ಪ್ರಯತ್ನ, ಸಂತೋಷ್ GN ಅವರಾಗ್ಬೋದು, ಈ ಥರ ಪ್ರಯತ್ನ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಅದರೊಳಗೆ ಏನು ಮುಚ್ಚುಮರೆ ಏನಿಲ್ಲ. ಅದರೊಳಗೆ ಅವರ ಬಣ ಯಡಿಯೂರಪ್ಪನವ್ರನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. 2013 ಮುಗಿಸಿದ್ರು, 2023 ಮುಗಿಸಿದ್ರು. ಅದಕ್ಕಾಗಿ ವಿಜೇಂದ್ರನ ಏನು ಮಾಡೋದು, ಮತ್ತೆ ಅನಿವಾರ್ಯ ಆಗ್ಬಿಡ್ತಾರಲ್ಲ ಕರ್ನಾಟಕದಲ್ಲಿ, ವಿಜೇಂದ್ರ ಮತ್ತೆ ನಾಯಕರಾಗಿ ಹೊರಹೊಮ್ಮುತ್ತಾರಲ್ಲ ಅನ್ನೋ ಭಯದಲ್ಲಿ ನಾಗಪುರದ BJPಯವರು ಅವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ, ವಿಜೇಂದ್ರ ಅವ್ರನ್ನ ಕಡಿವಾಣ ಹಾಕ್ಲಿಕ್ಕೆ ಯತ್ನಾಳ್ ಅವ್ರನ್ನ ಚೂ ಬಿಟ್ಟಿದ್ದಾರೆ. ಇದು ಅವ್ರ ಆಂತರಿಕ ಅಂತ ಅನ್ಸಿದ್ರು ಕೂಡ ನೋಡಿ, ಒಂದು ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂದ್ರೆ ನೀವು ಹೇಳೋ ಅರ್ಥದಲ್ಲಿ ಆ ಲೆಕ್ಕ ತಗೊಂಡ್ರೆ ಕೇಂದ್ರದಲ್ಲೇ 2 ಬಣ ಇದೆ ಅನ್ನಂಗಾಯ್ತು. ಕೇಂದ್ರದಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ರಾಜ್ಯದಲ್ಲಂತೂ ಖಂಡಿತ ಇದೆ. ಇದು ವಿಸಿಬಲ್. ಇದು ನೋಡಿ, ಒಬ್ಬ ವಿರೋಧ ಪಕ್ಷದ ನಾಯಕನ ಮಾಡ್ಲಿಕ್ಕೆ 6 ತಿಂಗಳು ಟೈಮ್ ತಗೊಂಡ್ರು. ಬಹಳ ನಿಷ್ಕ್ರಿಯ ನಾಪತ್ತೆ ಆಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ವರ್ಷ ತಗೊಂಡ್ರು. ಬಹಳ ನಿಷ್ಕ್ರಿಯ, ಅವ್ರು ನಾಪತ್ತೆ ಆಗೋಗಿದ್ರು, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ವರ್ಷ ತಗೊಂಡ್ರು. ಅಂದ್ರೆ ಇಲ್ಲಿ BJPನಲ್ಲಿ ಏನಾಗಿದೆ ಅಂದ್ರೆ, ಯಡಿಯೂರಪ್ಪನವ್ರನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 2 ಬಾರಿ ಪ್ರಯತ್ನ ಮಾಡಿ ಮುಗಿಸಿದ್ವಿ ನಾವು 2013 2023. ಅದೇ ರೀತಿ ವಿಜೇಂದ್ರನ ಬೆಳೆಯಕ್ಕೆ ಬಿಟ್ರೆ ವಿಜೇಂದ್ರ ಮತ್ತೆ ಅದೇ ಥರ ಪ್ರಬಲ ನಾಯಕ ಆಗ್ತಾನೆ. ಒಂದು ಲಿಂಗಾಯತ ಸಮುದಾಯ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ತದೆ. ಹೆಂಗಾದ್ರೂ ಮಾಡಿ ಇವಾಗಲೇ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಯತ್ನಾಳ್ ಮುಖಾಂತರ ನನ್ನ ಪ್ರಕಾರ ನಾಗಪುರದವರು CT ರವಿ ಆಗ್ಬೋದು, ಸಂತೋಷ್ G ಆಗ್ಬೋದು, ಅಥವಾ ಪ್ರಹ್ಲಾದ್ ಜೋಶಿ ಅವರು ಆಗ್ಬೋದು, ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಅದರೊಳಗೆ ಇವರು ಇಲ್ಲ ನಾವೆಲ್ಲ ಸರಿ ಇದ್ದೇವೆ, ಅವ್ರನ್ನ ಕ್ರಮ ತಗೊಂತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು, ಮಾಡ್ದಲ್ಲ ಇರ್ಬೋದು. ಯಾಕಂದ್ರೆ ಅವರು ಇಷ್ಟೊದಕ್ಕೆ ಯಾವ್ದಾರೋ ಬೇರೆ ನಾಯಕ ಆಗಿದ್ರೆ ಇಷ್ಟು ದಿನ ಉಳಿಸ್ತಿದ್ರ? ಬೇರೆ ಯಾವುದೇ ಪಕ್ಷದಲ್ಲಿ ಈ ಥರ ಉಳಿಸ್ಲಿಕ್ಕೆ ಸಾಧ್ಯನಾ? ಯಾರು ಹೇಳ್ಕೊಟ್ಟಿದ್ರು ಮಾಡಿಸ್ತಾ ಇದ್ದಾರೋ ಅವರೇ ಸಸ್ಪೆಂಡ್ ಮಾಡಬೇಕಾಗ್ತದೆ ಕೇಂದ್ರದವರು. ಅವರ ತಂತ್ರಗಾರಿಕೆನೇ ಯಡಿಯೂರಪ್ಪನವ್ರನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ, ಇವನಾರು ಕಟ್ಟಾಕಿ ಬೆಳಗ್ಗೆ ಬಿಡಬೇಡಿ. ಇದು ವಿಜೇಂದ್ರ ಪರಿಸ್ಥಿತಿ ಇವತ್ತು. ಆದರೆ ವಿಜೇಂದ್ರಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರಾ ನೋಡಿ. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ R ಅಶೋಕ್ ಪ್ರತಿಭಟನೆ ಮಾಡ್ತೀವಿ ಅಂದರೆ ವಿಜೇಂದ್ರ ವಾಕೌಟ್ ಮಾಡೋಣ ಅಂತ. ಹೊಂದಾಣಿಕೆ ಇಲ್ಲ ಅವರಲ್ಲಿ, ವಿರೋಧ ಪಕ್ಷವಾಗಿ ಹೊಂದಾಣಿಕೆ ಇಲ್ಲ ಅವ್ರ ಹತ್ರ. ಒಂದು ಒಟ್ಟಾಗಿರ್ಬೇಕು. ಅವರು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದ್ರು, ಅವ್ರು ಹೇಳ್ದಂಗೆ ಕಟ್ಟಾಕಬೇಕಾದ್ರು, ಎಡೆಮುರಿ ಕಟ್ಟೋದು ಅವೆಲ್ಲ ಪ್ರಶ್ನೆ ಮಾಡಬೇಕು, ಸದನದಲ್ಲಿ ಉತ್ತರ ತಗೋಬೇಕು. ಆದರೆ ಆ ಸಾಧ್ಯ ಆಗ್ತಾ ಇಲ್ಲ.
ಯಾರಾದರೂ ಈಗ ಬಹಳ ಮೇಧಾವಿ ಅಂದರೆ ಆರ್ ಅಶೋಕ್ ಮೇಧಾವಿನ ಆರ್ ಅಶೋಕ್ ಮಾತಾಡ್ತಾರೆ, ಯಾವ್ದಾದ್ರು ವಿಷಯಗಳಲ್ಲಿ ಗಂಭೀರವಾಗಿ ಭಾಳ ಪ್ರಶ್ನೆಗಳು ಕೇಳ್ತಾರ, ಭಾಳ ಉತ್ತರ ತಗೊಂತಾರ. ನಾವು ನೋಡ್ತಾ ಇದ್ವಿ, ಅಲ್ಲೇನೋ ಮಾಧುಸ್ವಾಮಿ ಅಂತ ಯಾರೋ ಒಬ್ರು ಇದ್ರು, ರಾಜೀವ್ ಅಂತ ಇದ್ರು, ಬಿಜೆಪಿನಲ್ಲಿ ಕೆಲವರು ಮಾತಾಡೋ ವಾಗ್ಮಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಇಲ್ಲ ಅಂತ ಶೂನ್ಯ ಅಂತೇನಿಲ್ಲ. ಆದರೆ ಈಗಿನ ನಾಯಕತ್ವದಲ್ಲಿ ವಿಜೇಂದ್ರ ಭಾಳ ಹೊಸಬ್ರು, ರಾಜಕೀಯಕ್ಕೆ ಹೊಸಬ್ರು, ಪ್ರಥಮ ಬಾರಿಗೆ ಶಾಸಕರು, ಅವರಿಗೆ ಹಿರಿಯ ಬಿಜೆಪಿ ನಾಯಕರು ಅವ್ರಿಗೆ ಬೆಂಬಲ ಕೊಡದಲೆ, 19 ಜನ ಸಂಸದರು ಏನಿದ್ದಾರೆ ಇವರು ಸಮ್ಮಿಶ್ರ, ಅವರು ಬೆಂಬಲ ಕೊಡದಲೆ ಇವರು ಬಹಳ ದುರ್ಬಲರಾಗಿದ್ದಾರೆ ಈಗ ವಿಜೇಂದ್ರ ಅವರು. ಈ 3 ಉಪಚುನಾವಣೆಗಳೇ ಅದಕ್ಕೆ ಸಾಕ್ಷಿ. 3 ಉಪಚುನಾವಣೆ, ಯಾಕಂದ್ರೆ ಬೊಮ್ಮಾಯಿ ಅಂತವ್ರ ಮಗ ಸೋಲ್ತಾರೆ ಅಲ್ಲಿ, ಮಾಜಿ ಮುಖ್ಯಮಂತ್ರಿ, ಇಲ್ಲಿ ಕುಮಾರಸ್ವಾಮಿ ಅವ್ರ ಮಗ ಸೋಲ್ತಾರೆ, ಹಾಲಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅವರದೇ ಕ್ಷೇತ್ರ. ನಾವು ನಮಗೆ ಅನಿಸ್ತಾ ಇದ್ರು ಕೂಡ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ನಾವು ಗೆಲ್ತೀವಿ, 3 ಗೆಲ್ತೀವಿ ಅಂತ ನಾವು ಅನಿಸ್ತಾ ಇದ್ರು ಕೂಡ ನಮ್ಗೆ ಅಳುಕಿತ್ತು, ಎಲ್ಲೋ ಒಮ್ಮೆ ಆ ಥರ ಬದಲಾವಣೆ ಆಗಬಹುದಾ. ಆದರೆ ಇವರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು, ಯಾಕಂದ್ರೆ ಗೆದ್ದರೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ? ವಿಜೇಂದ್ರಕ್ಕೆ ಹೋಗುತ್ತದೆ. ಅವ್ರು ಸೋಲ್ಸಿದ್ರೆ ಯಾರಿಗೆ ಕ್ರೆಡಿಟ್ ಹೋಗ್ತದೆ? ವಿಜೇಂದ್ರನೇ ಹಾಳು ಮಾಡಿದ್ದು, ಅವರಿಂದ ಆಗ್ತಾ ನಾಯಕತ್ವ ಇಲ್ಲ ಅಂತ ತೋರಿಸ್ಬೇಕಲ್ಲ. ಅದಕ್ಕಾಗಿ ಬಿಜೆಪಿ ಆಂತರಿಕವಾಗಿ ಒಂದು ಸಂಚು ಮಾಡಿ, ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು, ಚನ್ನಪಟ್ಟಣದಲ್ಲಿ ನಮ್ಮ ಕೇವಲ ಕಾಂಗ್ರೆಸ್ ಓಟುಗಳು ಮಾತ್ರ ಅಲ್ಲದೆ ಬಿಜೆಪಿ ಓಟ್ಗಳು ಬಂದಿದೆ. ಯಾಕಂದ್ರೆ ಬಿಜೆಪಿನಲ್ಲಿ ನಾಯಕತ್ವ ಇಲ್ಲ, ರಾಜ್ಯದಲ್ಲಿ ಬಿಜೆಪಿ ನಾಯಕ ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನು? ಯಾಕಂದ್ರೆ ಅವ್ರಿಗೆ ಅವ್ರ ಜನ ಬೆಂಬಲ ಕೊಡ್ತಾ ಇಲ್ಲ, ಅವ್ರಿಗೆ ಅವರ ನಾಯಕರಿಗೆ ಗೌರವ ಕೊಡ್ತಾ ಇಲ್ಲ. ಅವರ ನಾಯಕರಿಗೆ, ರಾಜ್ಯಾಧ್ಯಕ್ಷನಿಗೆ ದುಷ್ಟ ಭ್ರಷ್ಟ ಅನ್ನೋರ್ಗು ಅವ್ರಿಗೆ ಗೌರವ ಕೊಡೋದು, ಜನ ಯಾಕೆ ಗೌರವ ಕೊಡ್ತಾರೆ, ಕಾರ್ಯಕರ್ತರು ಯಾಕೆ ಗೌರವ ಕೊಡ್ತಾರೆ? ಹಂಗಾಗಿ ಬಹಳ ದುರ್ಬಲ ಆಗಿದೆ. ಶಾಸಕರಿರೋದ್ರಿಂದ ಕೇಂದ್ರ ಸರ್ಕಾರ ಇರೋದ್ರಿಂದ ಸ್ವಲ್ಪ ಅವರು ಉಸಿರಾಡ್ತಾರೆ ಬಿಜೆಪಿಯವರು. ಆದರೆ ಇದು ಯಾವಾಗ ಯಡಿಯೂರಪ್ಪನವರ ಮುಗಿಸ್ದಂಗೆ ವಿಜೇಂದ್ರವ್ರನ್ನ ಮುಗಿಸ್ತಾರೋ, ಕೆಳಗಿಳಿಸ್ತಾರೋ, ಕರ್ನಾಟಕದಲ್ಲಿ ಬಿಜೆಪಿಗೆ